ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಧಾರ್ಮಿಕ ಸಾಮಾಜಿಕ ಸುಧಾರಕರ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. 10ನೇ ತರಗತಿಯಲ್ಲಿ ಬರುವಂತಹ ಇತಿಹಾಸ ವಿಭಾಗದಲ್ಲಿ ಬರುವ ಧಾರ್ಮಿಕ ಸಾಮಾಜಿಕ ಸುಧಾರಕರ ಅಧ್ಯಯನದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದ್ವಿ. ಧಾರ್ಮಿಕ ಸಾಮಾಜಿಕ ಸುಧಾರಕರು ಯಾರ್ಯಾರು, ಅವರು ಸ್ಥಾಪನೆ ಮಾಡಿದಂಥ ಧರ್ಮಗಳ ಉದ್ದೇಶ ಮತ್ತು ಆದಂಥ ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾಗಿ ನಾವು ಕಳೆದ ತರಗತಿಯಲ್ಲಿ ಕಲಿತಂಥ ವಿಷಯಗಳ ಬಗ್ಗೆ ಸ್ವಲ್ಪ ಕೆಲವು ಪ್ರಮುಖ ಅಂಶಗಳನ್ನು ಮನನ ಮಾಡ್ಕೊಳ್ಳೋದಾದ್ರೆ, ಮೊದಲೇ ನಾನು ನಿಮಗೆ ಕೆಲವು ಮೌಲ್ಯಮಾಪನ ಪ್ರಶ್ನೆಗಳನ್ನು ಕೇಳ್ತೀನಿ. ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ಯಾರಪ್ಪ ಅಂದ್ರೆ ದಯಾನಂದ ಸರಸ್ವತಿ ಅವರನ್ನು ನಾವು ಆರ್ಯ ಸಮಾಜದ ಸ್ಥಾಪಕರು ಅಂತ ಹೇಳ್ತೀವಿ. ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಮರಳಿ ಅಂತಾನೂ ಕೂಡ ಹೇಳಿದ್ರು. ಯಾಕೆ ವೇದಗಳಿಗೆ ಮರಳಿ ಅಂತ ಹೇಳಿದ್ರಪ್ಪ ಅಂದ್ರೆ, ಅವರು ಯಾಕೆ ಹೇಳಿದ್ರು ವೇದಗಳಿಗೆ ಮರಳಿ ಅಂತ ಹೇಳಿದ್ರೆ, ಆಧುನಿಕ ಭಾರತದ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ವೇದಗಳಲ್ಲಿ ಪರಿಹಾರ ಇದೆ, ಹಾಗಾಗಿ ವೇದಗಳನ್ನ ಅಧ್ಯಯನ ಮಾಡಿ ಅಂತ ಹೇಳಿ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ. ಹಾಗೆ 19ನೇ ಶತಮಾನವನ್ನ ಭಾರತದ ನವೋದಯದ ಕಾಲ ಅಂತ ನಾವು ಕೂಡ ಕರಿತೀವಿ. ಹಾಗೆ ಭಾರತದ ನವೋದಯದ ಕಾಲದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ನಾವು ಹಾಗಾದ್ರೆ ಯಾರನ್ನು ಕರಿತೀವಿ? ರಾಜಾರಾಮ್ ಮೋಹನ್ ರಾಯ್ ಅವರನ್ನ ನಾವು ಭಾರತದ ನವೋದಯದ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಈ ರೀತಿ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಈಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ 2 ನೀತಿಗಳಿಂದ ಏನ್ ಸಮಸ್ಯೆಗಳು ಉಂಟಾದವು, ಆ ಸಮಸ್ಯೆಯಿಂದ ಯಾವ ತರದ ದ್ವಂದ್ವಗಳು ಉಂಟಾದವು ಅನ್ನೋದ್ರ ಬಗ್ಗೆ ನಾವು ತಿಳಿಯೋದಾದ್ರೆ, ಇಲ್ಲಿ ನಾವು ಇತಿಹಾಸ ವಿಭಾಗದಲ್ಲಿ ಬರುವಂತ ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದಕ್ಕೆ ಕಾರಣ ಏನು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂದಮೇಲೆ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳಲ್ಲಿ ನಾವು ಸಂಗ್ರಾಮಕ್ಕೆ ಕಾರಣಗಳೇನು, ತತ್ಕ್ಷಣದ ಕಾರಣ ಏನು, ಮತ್ತು ವಿಫಲತೆಗೆ ಕಾರಣ ಏನು, ಮತ್ತೆ ಅದರಿಂದ ಆದಂತ ಪರಿಣಾಮ ಏನು ಅನ್ನೋದನ್ನ ನಾವು ಈ ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಇಂಗ್ಲಿಷರು ಜಾರಿಗೆ ತಂದಂತ 2 ನೀತಿಗಳು ಅಂತ ಹೇಳಿದ್ವಿ. ಆ 2 ನೀತಿಗಳು ಯಾವಪ್ಪ ಅಂದ್ರೆ, ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿಯಿಂದ ಮತ್ತು ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿಯಿಂದ, ಈ 2 ಪದ್ಧತಿಗಳಿಂದ ಬ್ರಿಟಿಷರು ಏನ್ ಮಾಡಿದ್ರು, ಭಾರತದ ಅನೇಕ ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ಈ ನೀತಿಯಿಂದಾಗಿ ಜನರು ಅಸಮಾಧಾನಗೊಂಡು, ಆ ಅಸಮಾಧಾನವೇ 1857ರ ದಂಗೆಗೆ ಕಾರಣವಾಯಿತು. ಅದೇ ಪ್ರತಿಭಟನೆಯ 1857ರ ದಂಗೆ ಅಂತೀವಿ. ಈ 1857ರ ದಂಗೆಯನ್ನ ಇಂಗ್ಲಿಷ್ ಇತಿಹಾಸಗಾರರು ಏನಂತ ಕರೆದ್ರಪ್ಪ ಅಂದ್ರೆ ಸಿಪಾಯಿ ದಂಗೆ ಅಂತ ಕರೆದ್ರು. ಏನಂತ ಕರೆದ್ರು? ಸಿಪಾಯಿ ದಂಗೆ. ಸಿಪಾಯಿ ದಂಗೆ ಅಂತ ಯಾರು ಕರೀತಾರೆ? 1857ರ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಯಾರು ಕರೀತಾರಪ್ಪ ಅಂದ್ರೆ ಇಂಗ್ಲಿಷ್ ಇತಿಹಾಸಗಾರರು. ಯಾರು ಕರೀತಾರೆ? ಇಂಗ್ಲಿಷ್ ಇತಿಹಾಸಗಾರರು. ಏನಂತ ಕರೀತಾರೆ 1857ರ ದಂಗೆಯನ್ನ ಅಂದ್ರೆ ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. ಇನ್ನು ಭಾರತೀಯ ಇತಿಹಾಸಗಾರರು 1857ರ ದಂಗೆಯನ್ನ ಏನಂತ ಕರೀತಾರೆ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು 1857ರ ದಂಗೆನ ಯಾರು ಕರೆದ್ರಪ್ಪ ಅಂದ್ರೆ ಭಾರತೀಯ ಇತಿಹಾಸಗಾರರು ಕರೆದ್ರು. ಭಾರತೀಯ ಇತಿಹಾಸಗಾರರು 1857ರ ದಂಗೆನ ಏನಂತ ಕರೆದ್ರು ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯಕ್ಕೆ ಕಾರಣಗಳನ್ನ ನೋಡೋದಾದ್ರೆ, ನಾವು ಮೊದಲನೇದಾಗಿ ರಾಜಕೀಯ ಕಾರಣ, ಹಾಗೆ ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು, ತಕ್ಷಣದ ಕಾರಣಗಳು, ಈ ಎಲ್ಲ ಕಾರಣಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು. ಅದರಲ್ಲಿ ಮೊದಲನೇದಾಗಿ ನಾವು ರಾಜಕೀಯ ಕಾರಣಗಳ ಬಗ್ಗೆ ತಿಳಿಯೋಣ. ರಾಜಕೀಯ ಕಾರಣಗಳು ಯಾವ ಬಗ್ಗೆ ತಿಳಿಯೋದೀಗ? ರಾಜಕೀಯ ಕಾರಣಗಳು ಯಾವುದಕ್ಕೆ? 1857 ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನ ತಿಳಿಸಿ ಅಂತ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಬರುತ್ತೆ. ಹಾಗಾಗಿ ಗಮನ ಇಟ್ಟು ಈ ಅಂಶಗಳನ್ನ ಕೇಳಿಸ್ಕೊಳ್ವಿ. ರಾಜಕೀಯ ಕಾರಣಗಳಲ್ಲಿ ಲಾರ್ಡ್ ಡಾಲ್ಹೌಸಿಯು ಜಾರಿಗೆ ತಂದಂತ ನೀತಿ ಯಾವ್ದಾಗಲ್ಲ? ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದಂತ ನೀತಿ ಯಾವ್ದಪ್ಪ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿಯನ್ನ ಜಾರಿಗೆ ತಂದ. ಯಾರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿಯನ್ನ ಜಾರಿಗೆ ತಂದು ಈ ನೀತಿಯಿಂದ ಅವರು ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾರೆ.
ಯಾರೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿ ಅಂದ್ರೆ ಏನು ಅಂದ್ರೆ, ಯಾವ ರಾಜರಿಗೆ ಮಕ್ಕಳಿಲ್ಲ ಅಂದ್ರೆ ಅವ್ರು ಯಾರು ದತ್ತು ಮಕ್ಕಳನ್ನ ತೆಗೆದುಕೊಳ್ಳೋದಿಲ್ಲ. ದತ್ತು ಮಕ್ಕಳು ತಗೊಂಡು ಅವರ ಸಾಮ್ರಾಜ್ಯವನ್ನ ಅವರಿಗೆ ವಹಿಸೋ ಹಾಗಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಆ ಸಾಮ್ರಾಜ್ಯ ಎಲ್ಲ ಯಾರಿಗೆ ಬರುತ್ತಪ್ಪ ಅಂದ್ರೆ ಬ್ರಿಟಿಷರ ವಶವಾಗುತ್ತೆ. ಈ ನೀತಿಯನ್ನ ಅನುಸರಿಸಿ ಅನೇಕ ಪ್ರದೇಶಗಳನ್ನ ಬ್ರಿಟಿಷ್ ವಶಪಡಿಸ್ಕೊಳ್ತಾರೆ. ಆ ಪ್ರದೇಶಗಳು ಯಾವಪ್ಪ ಅಂದ್ರೆ ಸತಾರ, ಜೈಪುರ, ಝಾನ್ಸಿ ಮತ್ತೆ ಉದಯ್ಪುರ. ಇಲ್ಲಿ ನಾವು ನಕ್ಷೆಯನ್ನ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ ಭಾರತದ ನಕ್ಷೆಯಲ್ಲಿ. ಇಲ್ಲಿ ಜೈಪುರ, ಉದಯ್ಪುರ ಮತ್ತೆ ಸತಾರಗಳಲ್ಲಿ ಈ ಪ್ರದೇಶಗಳಲ್ಲಿ ನಾವು ಏನು ದತ್ತು ಮಕ್ಕಳಿಗೆ ಹಕ್ಕಿದೆ ಎಂಬಂತ ನೀತಿಯಿಂದ ಏನ್ ಮಾಡಿದ್ರು, ಈ ಪ್ರದೇಶಗಳನ್ನ ಅವರು ವಶಪಡಿಸಿಕೊಂಡ್ರು. ಯಾರು? ಡಾಲ್ ಹೌಸಿ. ಇನ್ನ ತಾಂಜಾವೂರು ಮತ್ತು ಕರ್ನಾಟಕ ನವಾಬರಾಗಿದ್ದಂತಹ ರಾಜರ ಪದವಿಗಳನ್ನ ರದ್ದುಪಡಿಸ್ತಾರೆ. ಎಲ್ಲಿ? ಯಾವ ಪ್ರದೇಶಗಳಲ್ಲಿ? ತಾಂಜಾವೂರು ಮತ್ತೆ ಕರ್ನಾಟಕ ಪ್ರದೇಶಗಳಲ್ಲಿ. ತಾಂಜಾವೂರು ಮತ್ತೆ ಕರ್ನಾಟಕ ಪ್ರದೇಶಗಳಲ್ಲಿ ಇದ್ದಂತ ರಾಜ ಪದವಿಯನ್ನ ಅವ್ರು ಏನ್ ಮಾಡ್ತಾರೆ? ರದ್ದುಪಡಿಸ್ತಾರೆ ಬ್ರಿಟಿಷರು. ನಂತರ ಮೊಘಲ್ ಚಕ್ರವರ್ತಿ ಮತ್ತೆ ಔದ್ ನವಾಬ್ ಇವರು ಇಂಗ್ಲಿಷ್ ಅಧಿಕಾರದ ಅಂದ್ರೆ ಇಂಗ್ಲಿಷರ್ ಏನ್ ಮಾಡ್ತಾರೆ, ಇವರಿಬ್ಬರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಈ ರೀತಿ ಅಧಿಕಾರದಿಂದ ಕೆಳಗಿಳಿಸಿದಾಗ ಇವರನ್ನ ಅವಲಂಬಿಸಿದಂತ ಅನೇಕ ಲಕ್ಷಾಂತರ ಸೈನಿಕರು ಏನಾಗ್ತಾರಪ್ಪ ಅಂದ್ರೆ ನಿರುದ್ಯೋಗಿಗಳಾಗ್ತಾರೆ, ನಿರ್ಗತಿಕರಾಗ್ತಾರೆ. ಹಾಗಾಗಿ ಈ ಎಲ್ಲ ಅಂಶಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾಗುತ್ತವೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳನ್ನ ತಿಳಿಸಿ ಅಂದ್ರೆ ಯಾವುದು? ಡಾಲೌಸಿಯು ಜಾರಿಗೆ ತಂದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಸತಾರ, ಜೈಪುರ, ಝಾನ್ಸಿ ಮತ್ತು ಉದಯ್ಪುರ ಎಂಬಂತಹ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದು ಮತ್ತು ತಾಂಜಾವೂರು ಹಾಗೂ ಕರ್ನಾಟಕ ನವಾಬರ ರಾಜ ಪದವಿಯನ್ನ ರದ್ದುಪಡಿಸಿದ್ದು ಕೂಡ 1857ರ ದಂಗೆಗೆ ಕಾರಣವಾಗುತ್ತೆ. ಹಾಗೆ ಮೊಘಲ್ ಚಕ್ರವರ್ತಿ ನವಾಬರನ್ನ ಸ್ಥಾನದಿಂದ ಬ್ರಿಟಿಷರು ಕೆಳಗಿಳಿಸಿದ್ದು ಕೂಡ ಏನಾಗುತ್ತೆ? 1857ರ ದಂಗೆಗೆ ರಾಜಕೀಯ ಕಾರಣ ಆಗುತ್ತೆ. ಇನ್ನ ಈ ಮೊಘಲ್ ಚಕ್ರವರ್ತಿ ಮತ್ತೆ ಅವ್ರನ್ನ ನವಾಬರನ್ನ ಅವಲಂಬಿಸಿದ್ದಂತ ಲಕ್ಷಾಂತರ ಸೈನಿಕರು ಕೂಡ ಏನಾಗ್ತಾರೆ? ನಿರುದ್ಯೋಗಿಗಳಾಗ್ತಾರೆ. ಈ ಅಂಶಗಳು ಕೂಡ ಯಾವ್ದು ಕಾರಣ ಆಗುತ್ತೆ ಅಂದ್ರೆ 1857ರ ದಂಗೆಗೆ ಕಾರಣ ಆಗುತ್ತೆ. ಇನ್ನ ನಾವು ನಂತರ ಕಾರಣ ಯಾವ್ದಪ್ಪ ಅಂದ್ರೆ ಆಡಳಿತಾತ್ಮಕ ಕಾರಣಗಳ, ಆರ್ಥಿಕ ಕಾರಣಗಳನ್ನ ತಿಳಿಯೋಣ. 1857ರ ದಂಗೆಗೆ ಆರ್ಥಿಕ ಕಾರಣಗಳು ಯಾವುವು ಅನ್ನೋದು. ವಿದ್ಯಾರ್ಥಿಗಳ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನ ತಿಳಿಯೋಣ. ಆರ್ಥಿಕ ಕಾರಣದಲ್ಲಿ ಭಾರತದಲ್ಲಿ ಅಂದ್ರೆ ಆರ್ಥಿಕ ಕಾರಣ ಇಂಗ್ಲೆಂಡ್ನಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದಲ್ಲಿ ಇದ್ದಂತಹ ಗೃಹ ಕೈಗಾರಿಕೆಗಳು, ಕರಕುಶಲಕರ್ಮಿಗಳು ಇವು ಆಮೇಲೆ ವಿದೇಶಿ ಕೈಗಾರಿಕೆಗಳೆಲ್ಲ ನಶಿಸಿ ಹೋದ್ವು ಮತ್ತೆ ನಷ್ಟವನ್ನ ಅನುಭವಿಸಿದ್ವು. ಇಂಗ್ಲೆಂಡ್ ಒಂದು ವ್ಯಾಪಾರಿ ರಾಷ್ಟ್ರವಾಗಿರದೆ ಅದು ಕೈಗಾರಿಕೆಗಳ ಕಾರ್ಯಾಗಾರವಾಗಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಇಂಗ್ಲೆಂಡ್ನಲ್ಲಾದಂತಹ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದಲ್ಲಿದ್ದಂತಹ ಗೃಹ ಕೈಗಾರಿಕೆಗಳು ನಶಿಸಿದ್ದರ ಪರಿಣಾಮವಾಗಿ ಗೃಹ ಕೈಗಾರಿಕೆಗಳನ್ನು ನಂಬಿಕೊಂಡಂತಹ ಮತ್ತೆ ಅನೇಕ ಕರಕುಶಲಕಾರರು, ನೇಕಾರರು ಮತ್ತೆ ಅನೇಕ ವೃತ್ತಿ ವರ್ಗದವರೆಲ್ಲ ಏನಾಗ್ತಾರೆ ಇಲ್ಲಿ ನಶಿಸಿ ಹೋಗುತ್ತೆ. ಅಷ್ಟೇ ಅಲ್ಲದೆ ನಿರುದ್ಯೋಗಿಗಳು ಆಗ್ತಾರೆ, ನಷ್ಟವನ್ನು ಕೂಡ ಅನುಭವಿಸ್ತಾರೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಯಾವ ಕಾರಣ ಆಗುತ್ತಪ್ಪ ಅಂದ್ರೆ ಆರ್ಥಿಕ ಕಾರಣಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳಿಗೆ 1857ರಲ್ಲಿ ನಾವು ಆಡಳಿತಾತ್ಮಕ ಕಾರಣಗಳನ್ನು ನೋಡೋಣ. ಮೊದಲನೇದಾಗಿ ಇಂಗ್ಲಿಷರ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಈ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಭಾರತೀಯರ ಪರವಾಗಿರಲಿಲ್ಲ, ಇವೆಲ್ಲವೂ ಕೂಡ ಇಂಗ್ಲಿಷರ ಪರವಾಗಿ ಇತ್ತು. ಕಾನೂನಿನಲ್ಲಿ ಅವರು ಪಕ್ಷಪಾತ ಮತ್ತೆ ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳು ಅನ್ವಯವಾಗುವ ನಿಟ್ಟಿನಲ್ಲಿ ಅವರು ಕಾನೂನನ್ನು ರಚನೆ ಮಾಡಿರ್ತಾರೆ. ಹಾಗೆ ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು. ಈ ಆಂಗ್ಲ ಭಾಷೆ ಭಾರತೀಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿ ನ್ಯಾಯದಾನವನ್ನ ಮಾಡ್ತಾ ಇದ್ರು. ಭಾರತೀಯರಿಗೆ ಯಾವುದೇ ರೀತಿಯ ನ್ಯಾಯದಾನ ಸಿಗ್ತಾ ಇರಲಿಲ್ಲ. ಹೊಸ ಕಾನೂನಿನ ಆಶಯಗಳು ನಮ್ಮ ಭಾರತೀಯರಿಗೆ ಅವು ಅರ್ಥವಾಗ್ತಾ ಇರಲಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲ ಇಂಗ್ಲಿಷ್ ಭಾಷೆಯಲ್ಲೇ ಇದ್ದಿದ್ರಿಂದ ನಮ್ಮ ಭಾರತೀಯರಿಗೆ ಅವು ಅರ್ಥ ಆಗ್ತದೆ. ಈ ಎಲ್ಲ ಕಾರಣಗಳು ಕೂಡ 1800 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳಿರ್ತವೆ. ಇನ್ನು ಸೈನಿಕ ಕಾರಣಗಳನ್ನ ನೋಡೋದಾದ್ರೆ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿ ಏನಾಗಿತ್ತಪ್ಪ ಅಂದ್ರೆ ತುಂಬಾ ಗಂಭೀರವಾಗಿತ್ತು. ಭಾರತೀಯರಿಗೆ ಸೈನಿಕರ ಸ್ಥಿತಿ ಏನಾಗಿತ್ತು? ತುಂಬಾ ಗಂಭೀರವಾಗಿತ್ತು.
ನಿರ್ಲಕ್ಷ್ಯವಾಗಿತ್ತು, ಕೀಳಾಗಿ ನೋಡ್ತಾ ಇದ್ರು, ಮತ್ತೆ ತಾರತಮ್ಯತೆಯನ್ನ ಮಾಡ್ತಾ ಇದ್ರು. ಬ್ರಿಟಿಷರ ಸೈನಿಕರಿಗಿದ್ದಂಥ ಸ್ಥಾನಮಾನ, ವೇತನ, ಬಡ್ತಿ ಈ ಭಾರತೀಯ ಸೈನಿಕರಿಗೆ ಇರ್ತಾ ಇರಲಿಲ್ಲ. ಮತ್ತೆ ಭಾರತೀಯ ಸೈನಿಕರು ಸಾಗರದಾಚೆ ಸಾಗರೋತ್ತರ ಸೇವೆಗೆ ಒತ್ತಾಯಿಸ್ತಾ ಇದ್ರು. ಈ ಒತ್ತಾಯಿಸಿದ ಕಾರಣದಿಂದ ಧಾರ್ಮಿಕವಾಗಿ ಅದನ್ನ ಪ್ರಚೋದನೆ ಮಾಡಿದ್ರು. ಈ ಎಲ್ಲ ಅಂಶಗಳು ಕೂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳಾಗುತ್ತವೆ. ಇನ್ನು ನಾವು ತತ್ಕ್ಷಣದ ಕಾರಣಗಳನ್ನ ತಿಳಿಯೋಣ. ವಿದ್ಯಾರ್ಥಿಗಳ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ರಾಜಕೀಯ ಕಾರಣ, ಆರ್ಥಿಕ ಕಾರಣ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ತಿಳ್ಕೊಂಡ್ವಿ. ಹಾಗೆ ಸೈನಿಕ ಕಾರಣಗಳನ್ನು ನೋಡಿದ್ವಿ. ಈಗ ದಂಗೆಯ ತಕ್ಷಣದ ಕಾರಣವನ್ನು ತಿಳಿಯೋಣ. ದಂಗೆಗೆ ತಕ್ಷಣದ ಕಾರಣ ಇಂಗ್ಲಿಷ್ ಸೇನೆಯಲ್ಲಿದ್ದಂತಹ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಇಲ್ಲಿ ಇಂಗ್ಲಿಷ್ ಸೇನೆಯಲ್ಲಿದ್ದಂಥ ಹೆಚ್ಚಿನ ಪ್ರಮಾಣದ ಭಾರತೀಯರು ಸಿಪಾಯಿಗಳೆಲ್ಲ ಏನಂತ ಯೋಚನೆ ಮಾಡ್ತಾ ಇದ್ರಪ್ಪ, ನಾವೆಲ್ಲ ಒಂದಾಗಿ ಹೋರಾಟವನ್ನು ಮಾಡಿದರೆ ನಾವು ಭಾರತದಿಂದ ಬ್ರಿಟಿಷರನ್ನು ಓಡಿಸ್ಬೋದು ಎಂಬಂಥ ಒಂದು ವಿಶ್ವಾಸವನ್ನು ನಮ್ಮ ಸೈನಿಕರು ಹೊಂದಿದ್ರು. ಈ ಸನ್ನಿವೇಶದಲ್ಲೇ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬಂಥ ನವೀನ ಬಂದೂಕುಗಳನ್ನು ನೀಡಿದ್ದರು. ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಈ ವದಂತಿಯು 1857ರ ದಂಗೆಗೆ ತಕ್ಷಣದ ಕಾರಣವಾಯಿತು. ಇನ್ನು ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದಂಥ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಹೇಳುವಂತೆ ಆದೇಶಿಸಲಾಯಿತು. ಬ್ಯಾರಕ್ಪುರದಲ್ಲಿ ದಂಗೆ ಸ್ಫೋಟಗೊಂಡು ನಂತರ ಅದು ಮೀರತ್, ದೆಹಲಿ, ಕಾನ್ಪುರ, ಝಾನ್ಸಿ, ಲಕ್ನೋಗೆ ವ್ಯಾಪಿಸಲಾಯಿತು. ಬ್ಯಾರಕ್ಪುರ ದಂಗೆ ಅಲ್ಲಿ ಮಂಗಲ್ ಪಾಂಡೆ ಚಿತ್ರವನ್ನು ಗಮನಿಸ್ತಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಈ ಭಾವಚಿತ್ರದಲ್ಲಿ ಕಾಣುವಂಥ ವ್ಯಕ್ತಿ ಮಂಗಲ್ ಪಾಂಡೆ. ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಮೇಲಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು. ಬ್ಯಾರಕ್ಪುರ ದಂಗೆಗೆ ನಾಯಕ ಮಂಗಲ್ ಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು. ಇದರ ಪರಿಣಾಮವಾಗಿ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು. ದಂಗೆಯ ಹರಡುವಿಕೆ. ದಂಗೆಯು ಮೊದಲು ಹರಡಿದಂಥ ಸ್ಥಳ ಮೀರತ್ನಲ್ಲಿ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು. ಬ್ಯಾರಕ್ಪುರದಲ್ಲಿಯೂ ಕೂಡ ಇದ್ದಂಥ ಸೈನಿಕರು ಹೇಗೆ ತುಪಾಕಿಗಳನ್ನು ಬಳಸಲು ನಿರಾಕರಿಸಿದರು, ಅದೇ ರೀತಿ ಮೀರತ್ನಲ್ಲಿಯೂ ಕೂಡ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿದರು. ಹಾಗೆ ಮೀರತ್ನಲ್ಲೂ ಕೂಡ ಸೈನಿಕರು ತುಪಾಕಿಗಳ ಬಳಕೆಯನ್ನು ತಿರಸ್ಕರಿಸಿದರು. ದಂಗೆಯ ಹರಡುವಿಕೆಯಲ್ಲಿ ಮೀರತ್ನಲ್ಲಿ ಆಗ ಸಿಪಾಯಿಗಳನ್ನು ಬಂಧಿಸಲಾಯಿತು. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದಂಥ ಭಾರತೀಯ ಸಿಪಾಯಿಗಳನ್ನು ಏನು ಮಾಡಿದರು, ಬಿಡುಗಡೆಗೊಳಿಸಿದರು. ಭಾರತೀಯ ಸಿಪಾಯಿಗಳ ಪರಿಣಾಮ ಅಂದರೆ ಮೀರತ್ನಲ್ಲೂ ಕೂಡ ದಂಗೆ ಇಳಿತು. ಬ್ಯಾರಕ್ಪುರ ನಂತರ ಮೀರತ್ನಲ್ಲೂ ಕೂಡ ಸೈನಿಕರು ದಂಗೆ ಎದ್ರು. ಅದರ ಪರಿಣಾಮ ಏನಾಯಿತು ಅಂದರೆ ಸಿಪಾಯಿಗಳನ್ನು ಬ್ರಿಟಿಷರೆಲ್ಲರೂ ಬಂಧಿಸ್ತಾರೆ. ಬಂಧಿಸಿದ ಪರಿಣಾಮವಾಗಿ ಸೈನಿಕರು ಸೆರೆಮನೆಗಳಿಗೆ ನುಗ್ಗುತ್ತಾರೆ. ನೀವು ಚಿತ್ರವನ್ನು ಗಮನಿಸ್ತಿದ್ದೀರ, ಅಲ್ಲಿ ಬಂಧಿಸ್ತಿದ್ದಂಥ ಸೈನಿಕರು ಕೂಡ ಅಲ್ಲಿ ಸೆರೆಮನೆಗೆ ನುಗ್ಗುವಂಥ ಚಿತ್ರವನ್ನು. ಈಗಾಗಲೇ ಬಂಧಿತರಾಗಿದ್ದಂಥ ಭಾರತೀಯ ಸಿಪಾಯಿಗಳನ್ನು ಕೂಡ ಅಲ್ಲಿ ಬಿಡುಗಡೆಗೊಳಿಸಲಾಗುತ್ತದೆ.
ಇನ್ನು ದಂಗೆ ಮೀರತ್ನಿಂದ ದೆಹಲಿಗೆ ಹರಡುತ್ತದೆ. ಅಲ್ಲಿ ಎರಡನೇ ಬಹದ್ದೂರ್ ಶಾ ಮೀರತ್ನಿಂದ ಸಿಪಾಯಿಗಳು ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿದರು. ನೀವು ಚಿತ್ರದಲ್ಲಿ ನೋಡ್ತೀರಾ, ಎರಡನೇ ಬಹದ್ದೂರ್ ಶಾನ ಭಾವಚಿತ್ರ. ಮೀರತ್ನಿಂದ ಸಿಪಾಯಿಗಳು ಮೀರತ್ನಿಂದ ಎಲ್ಲಿಗೆ ಮುತ್ತಿಗೆ ಹಾಕ್ತಾರೆ ಅಂದರೆ ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು. ಇಲ್ಲಿ ಯಾರನ್ನ 1857 ದಂಗೆಯ ಸಂದರ್ಭದಲ್ಲಿದ್ದ ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಸಿಪಾಯಿಗಳು ಘೋಷಿಸಿದರು. ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ಇದರಿಂದಾಗಿ ಪ್ರತಿಭಟನೆಯು ಇನ್ನೂ ತೀವ್ರ ಸ್ವರೂಪ ತಾಳಿತು. ಕಾಡ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ, ಝಾನ್ಸಿಗಳಲ್ಲಿ ಹರಡಿತು. ನೀವು ವಿದ್ಯಾರ್ಥಿಗಳ ಇಲ್ಲಿ ಕಂಡು ಬರುವಂಥ ಚಿತ್ರಗಳನ್ನು ಗಮನಿಸಬೇಕು. ಅಲ್ಲಿ ಸೈನಿಕರು ಅಂದರೆ ಹಲವಾರು ಭಾಗಗಳಿಂದ ಪ್ರತಿಭಟನೆ ನಿರತರಾದಂತಹ ಸಿಪಾಯಿಗಳು ದೆಹಲಿಗೆ ತಲುಪ್ತಾರೆ. ಇದರಿಂದಾಗಿ ಇನ್ನೂ ಪ್ರತಿಭಟನೆ ಅದು ತೀವ್ರ ಸ್ವರೂಪವನ್ನು ಪಡೆಯುತ್ತದೆ. ಹಾಗೆ ಈ ಪ್ರತಿಭಟನೆ ಕಾಡ್ಗಿಚ್ಚಿನಂತೆ ದೆಹಲಿ, ಕಾನ್ಪುರ, ಝಾನ್ಸಿ ಅನೇಕ ಭಾಗಗಳಲ್ಲಿ ಹರಡುತ್ತದೆ. ಇನ್ನು ಕಾನ್ಪುರದಲ್ಲಿ 1857 ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡವರು ಯಾರಪ್ಪ ಅಂದರೆ ನಾನಾ ಸಾಹೇಬ್. ಕಾನ್ಪುರದಲ್ಲಿ ನಾನಾ ಸಾಹೇಬನು ತಾನೇ ಪೇಶ್ವೆ ಎಂದು ಘೋಷಿಸಿಕೊಂಡು ಬ್ರಿಟಿಷರ ವಿರುದ್ಧ ಸಿಡಿದೆದ್ದನು. ಈತನಿಗೆ ತ್ಯಾಂತಾ ಟೋಪೆಯು ಸಹಾಯಕನಾಗಿದ್ದನು. ಆದರೆ ಕಾನ್ಪುರ ಬ್ರಿಟಿಷರ ವಶವಾಯಿತು. ನಂತರ ತ್ಯಾಂತಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ, ನಾನಾ ಸಾಹೇಬ್ ಮತ್ತು ಯಾರು ತ್ಯಾಂತಾ ಟೋಪಿ. ಹಾಗೆ ಪ್ರತಿಭಟನೆಯ ಕಾವು ಲಕ್ನೋವನಲ್ಲಿಯೂ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು. ಇಲ್ಲಿಂದ 1857 ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು. ಯುದ್ಧ ಮಾಡಿ ಗ್ವಾಲಿಯರ್ನ ವಶಕ್ಕೆ ಪಡೆದಳು. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಈ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು. ಇಂದಿಗೂ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಪಡೆದಿದ್ದಾಳೆ. ನೀವು ಈ ಚಿತ್ರದಲ್ಲಿ ದಂಗೆಯಲ್ಲಿ ಮೀರತ್ನಿಂದ ಎಲ್ಲಿಗೆ ಹರಡುತ್ತಪ್ಪ ಅಂದರೆ ಲಕ್ನೋಗೆ. ಇಲ್ಲಿ ಲಕ್ನೋ ದಂಗೆಯ ನಾಯಕತ್ವವನ್ನು ವಹಿಸ್ಕೊಂಡವ್ರು ಯಾರಪ್ಪ ಅಂದರೆ ಬೇಗಂ ಹಜರತ್ ಮಹಲ್. ಈ ಚಿತ್ರದಲ್ಲಿ ನೋಡ್ತಾ ಇದ್ರೆ ಬೇಗಂ ಹಜರತ್ ಮಹಲನ ಪ್ರತಿಭಟನೆಯ ಕಾವು ಲಕ್ನೋದಲ್ಲೂ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಯಾರ ವಶದಲ್ಲಿತ್ತಪ್ಪ ಅಂದರೆ ಇಂಗ್ಲಿಷರ ವಶವಾಯಿತು. ನಂತರ ಝಾನ್ಸಿಗೂ ಕೂಡ ಬಂತು. ಝಾನ್ಸಿ ರಾಣಿ, ಇದರಿಂದ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರಾಣಿ ಲಕ್ಷ್ಮೀಬಾಯಿಯು ಇಂದಿಗೂ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಪಡೆದಿದ್ದಾರೆ. ಏಕೆಂದರೆ ಅವಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದಂತಹ ರಾಣಿ ಲಕ್ಷ್ಮೀಬಾಯಿ ಇಂಗ್ಲಿಷರ ವಿರುದ್ಧ ಯುದ್ಧ ಸಾರ್ತಾಳೆ. ಯುದ್ಧ ಮಾಡಿ ಗ್ವಾಲಿಯರ್ನ ಕೂಡ ಅವಳು ವಶಪಡಿಸ್ಕೊಳ್ತಾಳೆ. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗುತ್ತಾಳೆ. ಹಾಗಾಗಿ ಇಂದಿಗೂ ಕೂಡ ರಾಣಿ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ಇನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿ ಇಂಗ್ಲಿಷರ ವಿರುದ್ಧ ಅವಳು ಯುದ್ಧವನ್ನು ಸಾರಿ ಯುದ್ಧದಲ್ಲಿ ಹೋರಾಟವನ್ನು ಮಾಡ್ತಾಳೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ತನ್ನ ಮಗನನ್ನೇ ಬೆನ್ನಿಗೆ ಕಟ್ಟಿಕೊಂಡು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಅವಳು ವೀರಾವೇಶದಿಂದ ಹೋರಾಟವನ್ನು ಮಾಡ್ತಾಳೆ. ಗ್ವಾಲಿಯರನ್ನು ಕೂಡ ಅವಳು ವಶ ಮಾಡಿಕೊಳ್ತಾಳೆ. ನಂತರದಲ್ಲಿ ಅವಳು ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತ್ಯಾಂತಾ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಇಲ್ಲಿ ಝಾನ್ಸಿ ರಾಣಿ ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಕೂಡ ಅಸುನೀಗಿದಳು. ಇನ್ನು ದಂಗೆಯ ವಿಫಲತೆಗೆ ಕಾರಣಗಳು. ದಂಗೆ ಇಡೀ ಭಾರತವನ್ನೇ ವ್ಯಾಪಿಸಲಿಲ್ಲ. ದಂಗೆಯು
ಇಡೀ ಭಾರತವನ್ನು ಅದು ವ್ಯಾಪಿಸಲಿಲ್ಲ. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು. ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ. ಇದು ದೇಶದ ಬಿಡುಗಡೆಗಾಗಿ ನಡೆದಿದ್ದಕ್ಕಿಂತ ರಾಜರಾಣಿಯರ ಸ್ವಹಿತಕ್ಕಾಗಿ ಹಾಗೂ ಹಕ್ಕುಗಳಿಗಾಗಿ ನಡೆಯಿತು. ಅಂದರೆ ಬೇರೆ ಯೋಜಿತ ದಂಗೆಯಾಗಿರಲಿಲ್ಲ ಇದು. ಹಾಗಾಗಿ ಇದು ಇಡೀ ದೇಶದ ಬಿಡುಗಡೆಗಾಗಿ ನಡೆದಂತಹ ಹೋರಾಟ ಆಗಿರಲಿಲ್ಲ. ಬರೀ ರಾಜ ರಾಣಿಯರ ತಮ್ಮ ಸ್ವಾರ್ಥಕ್ಕಾಗಿ ಮತ್ತು ತಮ್ಮ ಹಕ್ಕುಗಳಿಗಾಗಿ ನಡೆಸಿದಂತಹ ಒಂದು ಹೋರಾಟವಾಗಿತ್ತು. ಹಾಗಾಗಿ 1857ರ ದಂಗೆ ವಿಫಲವಾಯಿತು. ಇದು ಒಂದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿದ್ದಂತಹ ದಂಗೆಯಾಗಿತ್ತು. ಹಾಗೆ ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು. ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯು ದಂಗೆಯ ವಿಫಲತೆಗೆ ಕಾರಣವಾಗುತ್ತೆ. ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸುವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಹಾಗೆಯೇ ಭಾರತೀಯರಲ್ಲಿ ಯುದ್ಧ ತಂತ್ರ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದವುಗಳ ಕೊರತೆ ಎದ್ದು ಕಾಣುತ್ತಿತ್ತು. ಹೋರಾಟಗಾರರಲ್ಲಿ ನಿಶ್ಚಿತವಾದಂತಹ ಗುರಿ ಇರಲಿಲ್ಲ ಹಾಗೂ ಒಂದು ವ್ಯವಸ್ಥಿತ ಸಂಘಟನೆಯ ಕೊರತೆಯೂ ಕಂಡುಬಂದಿತ್ತು. ಹಾಗೆ ಶಿಸ್ತು ಮುಂತಾದವುಗಳ ಕೊರತೆ ಇದ್ದು ಹೋರಾಟಗಾರರಲ್ಲಿ ನಿಶ್ಚಿತವಾದಂಥ ಒಂದು ಗುರಿಯೇ ಇರಲಿಲ್ಲ. ಸಿಪಾಯಿಗಳಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಸಿಪಾಯಿಗಳು ಮಾಡಿದಂತಹ ಲೂಟಿ, ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸವನ್ನು ಸೈನಿಕರು ಕಳೆದುಕೊಂಡರು. ಹಾಗಾದರೆ ಮಕ್ಕಳೇ, ಇಲ್ಲಿ ನಾವು 3 ಅಂಕದ ಪ್ರಶ್ನೆಯನ್ನು ಪರೀಕ್ಷೆ ದೃಷ್ಟಿಯಿಂದ ನೋಡ್ತೀವಿ. ದಂಗೆಯ ವಿಫಲತೆಗೆ ಕಾರಣಗಳೇನು? ಇದು ತುಂಬ ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ನೀವು ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೋಬೇಕು. ದಂಗೆಯ ವಿಫಲತೆಗೆ ಮೊದಲನೇ ಕಾರಣ ಏನಪ್ಪ ಅಂದರೆ ದಂಗೆಯನ್ನು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ. ಎರಡನೇದು, ಇದೊಂದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿದ್ದಂಥ ದಂಗೆಯಾಗಿತ್ತು. ಹಾಗೆ ನಂತರ ಬ್ರಿಟಿಷರ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ, ಭಿನ್ನಮತೆ ಹೆಚ್ಚಾಗಿತ್ತು. ಹಾಗೆ ದಂಗೆಗೆ ಸೂಕ್ತ ಮಾರ್ಗದರ್ಶನ, ಸುವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಹಾಗೆ ಭಾರತೀಯರಲ್ಲಿ ಯುದ್ಧತಂತ್ರ, ಸೈನಿಕ ಪರಿಣಿತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದವುಗಳ ಕೊರತೆ ಇತ್ತು. ಹೋರಾಟಗಾರರಿಗೂ ನಿಶ್ಚಿತ ಗುರಿ ಇರಲಿಲ್ಲ. ಹಲವಾರು ವಿದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿಯೂ ಸಿಪಾಯಿಗಳಿಗೆ ಬೆಂಬಲ ಸಿಗಲಿಲ್ಲ. ಸಿಪಾಯಿಗಳು ಮಾಡಿದಂತಹ ಲೂಟಿ, ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಇಲ್ಲಿ ಅವರು ಜನರ ವಿಶ್ವಾಸವನ್ನು ಕಳ್ಕೊಳ್ತಾರೆ. ಈ ಎಲ್ಲ ಅಂಶಗಳು 1857ರ ದಂಗೆಯ ವಿಫಲತೆಗೆ ಕಾರಣವಾಗ್ತವೆ. ಇನ್ನು ನಾವು 1857ರ ದಂಗೆಯ ವಿಫಲತೆಯಿಂದ ಕಾರಣ ನೋಡಿದ್ವಿ. ಇನ್ನು ಪರಿಣಾಮಗಳನ್ನು ನೋಡೋಣ. ದಂಗೆಯ ಪರಿಣಾಮಗಳು. ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡಿತು. ಬ್ರಿಟನ್ ಸಾಮ್ರಾಜ್ಞಿ ಆಡಳಿತವು ವರ್ಗಾವಣೆಗೊಂಡಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆ ಹೊರಡಿಸಿದರು. ಅದರಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ನೋಡಬಹುದಾಗಿದೆ. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಬ್ರಿಟನ್ನಿನ ರಾಣಿ ನೋಡ್ತಿದ್ದೀರಾ, ಬ್ರಿಟನ್ನಿನ ರಾಣಿ ಭಾರತದ ವ್ಯವಹಾರಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಗುತ್ತದೆ. 1858ರಲ್ಲಿ ಬ್ರಿಟನ್ನ ರಾಣಿಯ ಘೋಷಣೆ ಹೊರಡಿಸಿ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವ ಭರವಸೆಯನ್ನು ನೀಡುತ್ತಾಳೆ. ಬ್ರಿಟಿಷರು ತಮ್ಮ ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಟ್ಟರು. ಅವರು ಕೈಬಿಡಬೇಕಾಗುತ್ತದೆ. ನೆಕ್ಸ್ಟ್, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ
ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಯಾವುದೇ ರೀತಿಯ ನಾವು ಹಸ್ತಕ್ಷೇಪವನ್ನು ಮಾಡುವುದಿಲ್ಲ ಎಂದು ರಾಣಿಯು ಭರವಸೆಯನ್ನು ನೀಡ್ತಾಳೆ. ಹಾಗೆ ಭಾರತೀಯರ ಪ್ರೀತಿ, ವಿಶ್ವಾಸ, ಬೆಂಬಲವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಬ್ರಿಟಿಷರು ಅರಿತರು. ಬ್ರಿಟಿಷರ ಬಗೆಗೆ ಇದ್ದ ಭಾರತೀಯರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಮಾರ್ಗೋಪಾಯಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದುದು ಇದಕ್ಕೆ ಕಾರಣವೆಂದು ಬ್ರಿಟಿಷರು ಮನಗಂಡರು. ಹೀಗಾಗಿ ಈ ಘಟನೆಯ ನಂತರ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿಯನ್ನು ಜಾರಿಗೊಳಿಸಿದರು. ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು. ಇಲ್ಲಿ ಬ್ರಿಟನ್ನಿನ ರಾಣಿ ಅಂದರೆ 1857 ದಂಗೆಯ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದೇನು, ರಾಣಿಯು ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನೀಡ್ತಾಳೆ. ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ಅಂಗೀಕರಿಸ್ತಾರೆ. ಹಾಗೆ ಪ್ರಾದೇಶಿಕ ವಿಸ್ತರಣೆಯ ಆಕ್ಷೇಪಣೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವಂಥದ್ದು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಸಮಾನತೆ ಎನ್ನುವಂಥದ್ದು, ಹಾಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲೆಂಬಂತಹ ಭರವಸೆಯನ್ನು ರಾಣಿಯು ಭಾರತೀಯರಿಗೆ ವಿಶ್ವಾಸವನ್ನು ನೀಡುತ್ತಾಳೆ. ಇನ್ನು ನಾವು ಮೌಲ್ಯಮಾಪನದ ಪ್ರಶ್ನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ನಾವು ಮೌಲ್ಯಮಾಪನದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ 1857 ದಂಗೆಯನ್ನು ಬ್ರಿಟಿಷ್ ಇತಿಹಾಸಗಾರರು ಏನೆಂದು ಕರೆಯುತ್ತಾರೆ? 1857 ದಂಗೆಯನ್ನು ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ. ಲಾರ್ಡ್ ಡಾಲೌಸಿಯು ಜಾರಿಗೆ ತಂದ ನೀತಿ ಯಾವುದು? ಲಾರ್ಡ್ ಡಾಲೌಸಿಯು ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂಥ ನೀತಿಯನ್ನು ಜಾರಿಗೆ ತಂದರು. 1857 ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಯಾರು ಅಂದರೆ ಮಂಗಲ್ ಪಾಂಡೆ. ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಡ್ಯಾಶನ್ನು ವಶಪಡಿಸಿಕೊಂಡಳು ಅಂದರೆ ಗ್ವಾಲಿಯರನ್ನು ವಶಪಡಿಸಿಕೊಂಡಳು.